ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತಾರೆ. ಹಾಗೆ ಇದು ಅಪ್ಪಟ ಸತ್ಯ ಕೂಡ. ಪ್ರತಿಭೆಗೆ ತಕ್ಕ ಪ್ರೋತ್ಸಾಹ ನೀಡಿದ್ರೆ ಅಸಾಧ್ಯವಾಗಿರುವುದನ್ನು ಸುಲಭವಾಗಿ ಸಾಧಿಸಬಹುದು. ಹಾಗಂತ ಪ್ರತಿಭೆ ಇದೆ ಅಂತ ಸುಮ್ಮನೆ ಕೂತ್ರೆ ಪ್ರಯೋಜನವಿಲ್ಲ. ಕಠಿಣ ಶ್ರಮ ಪಡಬೇಕು. ಜೊತೆಗೆ ಏಕಾಗ್ರತೆ, ಬದ್ಧತೆ ಮೈಗೂಡಿಸ್ಕೊಂಡಾಗ ಪಟ್ಟ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ. ಅಂತಹ ಒಂದು ಪ್ರತಿಭೆಯನ್ನ ನಿಮಗೆ ಇಂದು ನಮ್ಮ ಗೇಮ್ ಪ್ಲಾನ್ನಲ್ಲಿ ಪರಿಚಯಿಸ್ತಾ ಇದ್ದೀವಿ. ಕಾರ್ತಿಕ್ ವಿಶ್ವಾಸ್ 14ರ ಹರೆಯದ ಹುಡುಗ. ಕ್ರಿಕೆಟ್ನಲ್ಲಿ ಉತ್ತಮ ಭವಿಷ್ಯವನ್ನ ರೂಪಿಸಿಕೊಳ್ಳೋ ಕನಸು ಕಾಣೋ ಹುಡುಗ. ಹುಟ್ಟಿದ್ದು ಮೈಸೂರಿನಲ್ಲಿ, ಬೆಳೆದಿದ್ದು ದುಬೈನಲ್ಲಿ. ಅಂದಹಾಗೆ ಕಾರ್ತಿಕ್ಗೆ ಕ್ರಿಕೆಟ್ ಮೇಲೆ ಅಪಾರ ಪ್ರೀತಿ. ಎಳೆಯ ವಯಸ್ಸಿನಲ್ಲೇ ಕ್ರಿಕೆಟ್ನ ಪಾಠಗಳನ್ನು ಕಲಿತುಕೊಂಡ ಕಾರ್ತಿಕ್ ಶಾಲೆಯಲ್ಲಿ ಸಿಕ್ಕ ಅವಕಾಶವನ್ನ ಚೆನ್ನಾಗಿಯೇ ಬಳಸಿಕೊಂಡ್ರು. ಹಾಗೆ ತಮ್ಮ ಪ್ರತಿಭೆಗೆ ತಕ್ಕ ಪ್ರತಿಫಲ ಸಿಗಬೇಕು ಅನ್ನೋ ಆಸೆಯನ್ನ ಕಟ್ಟಿಕೊಂಡಿದ್ದಾರೆ. I want to play either a state level, Ranji or IPL or KPL when I'm 16. I'm planning for 16 or 17. So I feel if you start when you're 14 or 15, it's going to take you time to get recognized, to get into the state level and everything. So you might, if you get into the India team, you'll get in pretty late, around 22, 23, because it's a very slow process. So I advise to start young, because then you can get recognized at a younger age. ಈಗಾಗಲೇ ಕಾರ್ತಿಕ್ ತನ್ನ ವಯಸ್ಸಿಗೂ ಮೀರಿದ ಸಾಧನೆಯನ್ನ ಮಾಡಿದ್ದಾರೆ. ಕ್ರಿಕೆಟ್ ಆಡುವ ಸಾಮರ್ಥ್ಯ, ಪ್ರತಿಭೆ ಇದೆ ಎಂಬುದನ್ನ ಸಾಬೀತುಪಡಿಸಿದ್ದಾರೆ. ಬಲಗೈ ಬ್ಯಾಟ್ಸ್ಮನ್ ಹಾಗೂ ಲೆಗ್ ಸ್ಪಿನ್ನರ್ ಆಗಿರುವ ಕಾರ್ತಿಕ್ ಉತ್ತಮ ಆಲ್ರೌಂಡರ್ ಕೂಡ ಹೌದು. ಅಷ್ಟೇ ಅಲ್ಲ, UAE 16 ವಯೋಮಿತಿ ತಂಡದ ನಾಯಕನಾಗಿಯೂ ಕಾರ್ತಿಕ್ ಮಿಂಚಿದ್ದಾರೆ. It was pressure, first of all. It was pressure going into international tournament as captain. I had all the responsibility on my shoulders, every player, in and out of the field. Even in the hotel, I would have some responsibility or the other. So yeah, there was pressure, but it was fun as well. ಇನ್ನು ಕಾರ್ತಿಕ್ನ ಆಟವನ್ನ ನೋಡಿ ಅನೇಕರು ಬೆರಗುಗೊಂಡಿದ್ದಾರೆ. ಜೊತೆಗೆ ತಮ್ಮ ಕ್ಲಬ್ಗಳಿಗೆ ಆಡುವಂತೆ ಆಹ್ವಾನ ಕೂಡ ನೀಡಿದ್ದಾರೆ. ಆದರೂ ಕಾರ್ತಿಕ್ ಒಲವು ಮಾತ್ರ ಭಾರತದತ್ತ ನೆಟ್ಟಿದೆ. ಸದ್ಯ G-Force ಕ್ಲಬ್ನ ಸಹಕಾರ ಪಡೆಯುತ್ತಿರುವ ಕಾರ್ತಿಕ್ ಲಂಡನ್ನಲ್ಲೂ ತರಬೇತಿ ಪಡೆದಿದ್ದಾರೆ. ಆದರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿ ಕ್ರಿಕೆಟ್ಗೆ ಅಷ್ಟೊಂದು ಮನ್ನಣೆ ಸಿಗ್ತಾ ಇಲ್ಲ. ಇದರಿಂದ ಬೇರೆ ಕಡೆ ಶಿಫ್ಟ್ ಆಗುವ ಯೋಚನೆ ಸಹ ಮಾಡ್ತಾ ಇದ್ದಾರೆ. Low, they stay low. They turn, but the fast bowlers don't really get much purchase out of the wicket. In England, well, it's like in England it's a fast bowler's paradise. It's like the ball will swing like 2 miles from here to there. It'll swing and swing, and the spinners are not really of much effect in England. ಇನ್ನೊಂದೆಡೆ ಕಾರ್ತಿಕ್ ಅವರ ಕ್ರಿಕೆಟ್ ಮೇಲಿನ ಪ್ರೀತಿ ಮತ್ತು ಪ್ರತಿಭೆಗೆ ತಂದೆ ಶೇಖರ್ ತುಂಬಾನೇ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಇದಕ್ಕೆ ಪೂರಕವಾಗಿ ಕಾರ್ತಿಕ್ಗಾಗಿಯೇ ಕನಕಪುರದಲ್ಲಿ ಕ್ರಿಕೆಟ್ ಕ್ಲಬ್ ಆರಂಭಿಸಲು ಮುಂದಾಗಿದ್ದಾರೆ. ತನ್ನ ಮಗ ಟೀಮ್ ಇಂಡಿಯಾ ಪರ ಆಡಬೇಕು ಅನ್ನೋ ಮಹದಾಸೆಯನ್ನ ಹೊಂದಿದ್ದಾರೆ. ಅಂದಹಾಗೆ ಕಾರ್ತಿಕ್ಗೆ ಸಚಿನ್ ತೆಂಡೂಲ್ಕರ್ ಆರಾಧ್ಯ ದೈವ. ಅವರ ಮಾರ್ಗದರ್ಶನ ಪಡೆಯಬೇಕು ಅನ್ನೋ ಹಂಬಲದಲ್ಲೂ ಇದ್ದಾರೆ. ಇನ್ನೊಂದೆಡೆ ಕೆವಿನ್ ಪೀಟರ್ಸನ್, ಜಿಮ್ಮಿ ಆಡಮ್ಸ್, ವೆಂಕಟೇಶ್ ಪ್ರಸಾದ್ ಮೊದಲಾದವರಿಂದ ಬೇಷ್ ಅನಿಸಿಕೊಂಡಿರುವುದು ಕಾರ್ತಿಕ್ ಅವರ ಹೆಗ್ಗಳಿಕೆಯಾಗಿದೆ. ಹಾಗೆ ತಾನು ರಾಹುಲ್ ದ್ರಾವಿಡ್ನಂತಹ ಬ್ಯಾಟ್ಸ್ಮನ್ ಆಗುತ್ತೇನೆಂಬ ಗುರಿ ಕೂಡ ಹೊಂದಿದ್ದಾರೆ. ಏನೇ ಆದರೂ ಕಾರ್ತಿಕ್ ಈ ಗುರಿ ಮುಟ್ಟಿ ಯಶಸ್ಸು ಕಾಣಲಿ ಎಂಬುದೇ ನಮ್ಮ ಆಶಯ. ಬೆಂಗಳೂರಿನಿಂದ ಭವ್ಯ ಎನ್, ಸಮಯ ನ್ಯೂಸ್. ಇವೆಷ್ಟು ಇವತ್ತಿನ ಆಟದ ನೋಟ. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಸಮಯ ನ್ಯೂಸ್.